ಅವರೇ, ಸಿದ್ದನವರೇ, ಜಗದೀಶ್ ಅವರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಸರಳವಾಗಿ, ಸುಂದರವಾಗಿ, ಭಕ್ತಿಪೂರ್ವಕವಾಗಿ ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಆಚರಣೆ 2015ರಿಂದ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರ ಆದರ್ಶಗಳು ಈಗಿನ ವಿದ್ಯಾರ್ಥಿಗಳಿಗೆ ಬೇಕು ಅನ್ನೋದನ್ನು ತಿಳ್ಕೊಂಡು 2015ರಿಂದ ಪ್ರಾರಂಭ ಆಯಿತು. ಹೀಗಾಗಿ ಇದನ್ನು ಮೊದಲು ಬರೀ ಸಂಘ ಸಂಸ್ಥೆಗಳಲ್ಲಿ, ಎಲ್ಲೋ ಕೇಂದ್ರ ಕಚೇರಿಗಳಲ್ಲಿ ಮಾತ್ರ ಮಾಡ್ತಾಯಿದ್ರು. ಈಗ ಎಲ್ಲ ಶಾಲಾ ಕಾಲೇಜು, ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ರಜೆಯನ್ನೇ ಘೋಷಿಸಿ ಕೇಂದ್ರ ಸರ್ಕಾರ ಅಕ್ಟೋಬರ್ 7 ಅಕ್ಟೋಬರ್ ತಿಂಗಳೇ ಪ್ರತಿ ವರ್ಷ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಇದರ ಉದ್ದೇಶ ಏನಂದರೆ ಸರ್, ನಮಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಆದರ್ಶಗಳು ನಮಗೆ ಆದರ್ಶವಾಗಬೇಕು. ಒಬ್ಬ ವ್ಯಕ್ತಿ ಹೇಗಿದ್ದರೂ ಹೇಗೆಲ್ಲ ಆಗ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟವರು ಮಹರ್ಷಿ ವಾಲ್ಮೀಕಿಯವರು. ಮೊದಲು ಅವರ ಹೆಸರು ಮೂಡ ರತ್ನಾಕರ ಅಂತ. ಒಂದು ಕಾಡಿನಲ್ಲಿ ಅವರು ಒಂದು ಊರಲ್ಲಿ ಚೆನ್ನಾಗಿ ಮೊದಲು ವಾಸವಾಗಿರ್ತಾರೆ. ಆದರೆ ಅಲ್ಲಿ ಆ ಪ್ರದೇಶ ಗಂಗಾ ನದಿಯ ಪಕ್ಕದ ದೂರದ ಒಂದು ಅರಣ್ಯ ಪ್ರದೇಶದಲ್ಲಿ ಇರ್ತಾರೆ. ತುಂಬ ಬರಗಾಲ ಬಂದುಬಿಡುತ್ತೆ. ಏನು ತಿನ್ನಕ್ಕೆ ವಸ್ತುಗಳು, ಆಹಾರಗಳು ಸಿದ್ದಂಥ ಒಂದು ಘೋರವಾದಂಥ ಆ ಬರಗಾಲ ಇವ್ರನ್ನ ಏನು ವೃತ್ತಿ ಮಾಡಬೇಕು ಅಂತ ಗೊತ್ತಾಗ್ದರೆ, ಸುಲಭವಾದ ವೃತ್ತಿ ಅಂದರೆ ರೋಡಲ್ಲಿ ಹಿಂದೆ ಇವಾಗಿನ ಕಾಲದಂಗೆ ಬಸ್ಗಳು, ಕಾರ್ಗಳು, ಜೀಪ್ಗಳು ಇರ್ತಿಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಿ ಕಾಡು, ದೊಡ್ಡ ಅರಣ್ಯವಾದ ಕಾಡುಗಳಲ್ಲಿ ಜನ ನಡೆದು ಅವರು ಎತ್ತಿಂಗಾಡಿಗೆ ಹೋಗೋದು, ಆ ಥರದ ಒಂದಿತ್ತು. ಆಗ ಜನಗಳನ್ನ ಅಡ್ಡ ಹಾಕ್ಬಿಟ್ಟು ಅವ್ರ ಹತ್ರ ಬರುವಂತಹ ಇರುವಂಥ ವಸ್ತುಗಳನ್ನು ಕಿತ್ಕೊಂಡು ಅದನ್ನು ಮಾರಿಬಿಟ್ಟು ಜೀವನವನ್ನು ಸುಲಭವಾಗಿ ಡಕಾಯಿತ ಅಥವಾ ಕಳ್ಳ, ಈ ವೃತ್ತಿ ಚೆನ್ನಾಗಿದೆ ಅಂತ ಆ ವೃತ್ತಿಯನ್ನು ಆರಿಸ್ಕೊಂಡು ಬಂದವರು ಹೋದವ್ರನ್ನೆಲ್ಲ ಹಿಂಗೆ ಅಡ್ಡ ಹಾಕಿ ಜೀವನವನ್ನು ತುಂಬ ಜನನ ಸಾಯಿಸಿ ಹೊಡೆದು ಜೀವನ ಮಾಡ್ತಾರೆ. ಒಂದು ದಿವಸ ಇದೇ ರೀತಿ ನಾರದರ ಕತೆ ಪುರಾಣದಲ್ಲಿ ನಾವು ಏನು ನೋಡಿಲ್ಲ, ಅಧ್ಯಯನಗಳ ಪ್ರಕಾರ ಹೇಳ್ತಾ ಇದ್ದೀವಿ. ನಾರದರ ಅಡ್ಡ ಬಂದು ನಿಂತಾಗ ಅವನು ಎಷ್ಟು ಆರ್ಭಟಿಸ್ಕೊಂಡು ಬಂದರೂ ಕೂಡ ಎದುರಲ್ಲ, ಸುಮ್ಮನೆ ನಿಂತಿರ್ತಾನೆ ಮೌನವಾಗಿ. ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಯಾವುದಾದ್ರೂ ಜನಗಳನ್ನು ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಅವ್ರು ಎಷ್ಟೊಂದು ಎದುರುಕೊಳ್ಳೋರು, ಕಿಚ್ಚಾಡೋರು, ಕೂಗಾಡೋರು, ಇದ್ಯಾರು ಈಗ ನಿಂತ್ಕೊಂಡಿದ್ದಾರೆ ಅಂತ. ಆಗ ಅವ್ರು ಹೇಳ್ತಾರೆ, ಆಯ್ತಪ್ಪ ನೀವು ನನ್ನ ಹೊಡೆದು ಬಡ್ದು, ನಾನು ನೋಡಿದ್ರೆ ನಾರದ ನನ್ನ ಹತ್ರ ಏನಿಲ್ಲ, ತಂಬೂರಿ ಹೋಗ್ಬಿಟ್ರೆ. ಈಗ ನೀವು ಅದನ್ನು ನಿಮ್ಮ ಮನೆಯಲ್ಲಿ ಹೋಗಿ ನಿಮ್ಮ ಪಾಲು, ನೀವು ಏನು ಇಷ್ಟೆಲ್ಲ ಮಾಡ್ತಿದ್ದೀಯಲ್ಲ, ಇದರಲ್ಲಿ ಪಾಪದ ಪಾಲು ನಿಮ್ಮ ಮನೇಲಿ ಹಂಚ್ಕೊಳ್ತಾರೆ, ಕೇಳ್ಕೊಂಬರೋದು ಅಂತ ಹೇಳ್ತಾರೆ. ದುಡ್ಡನ್ನೆಲ್ಲ ಇಸ್ಕೊಳ್ತೀವಿ, ಪಾಪದ ಇಸ್ಕೊಳ್ಳಲ್ಲ, ಪಾಪ ಇಸ್ಕೊಳ್ಳಲ್ಲ. ನೀನು ಮಾಡಿರೋದು ನಾವೇನು ಮಾಡಲಿ, ನೀನು ದುಡಿದು ಸಾಕಬೇಕಾಯ್ತು, ತಲೆ ಹೊಡೆದು ಸಾಕು ಅಂತ ನಾವು ಹೇಳಿಲ್ಲ ಅಂತ ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಅಣ್ಣ, ತಮ್ಮ ಎಲ್ಲರನ್ನೂ ಕೇಳ್ತಾನೆ. ಎಲ್ಲರನ್ನೂ ಕೇಳ್ಕೊಂಡು ವಾಪಸ್ ಬಂದಾಗ ನಾರದರಿಗೆ ಯಥಾವತ್ತಾಗಿ ಹೇಳ್ತಾನೆ. ನಾವೇ ಹೇಳ್ತಾರೆ, ಈಗ ಜೀವನಕ್ಕೂ ಅದಾಗುತ್ತೆ. ಯಾಕಂದರೆ ನಾವು ಬೇರೆಯವರಿಗೆ ಕೆಟ್ಟದ್ದು ಮಾಡಿ ದುಡಿದು ಸಂಪಾದನೆ ಮಾಡಿ ನಮ್ಮ ಕುಟುಂಬಕ್ಕೆ ಕೊಡಬಾರ್ದು ಅನ್ನೋ ಸಂದೇಶನೇ ವಾಲ್ಮೀಕಿಯವರು ತಿಳಿಸಿದರು. ಆವಾಗ ಅವ್ರು ಬಂದು ಆಮೇಲೆ ಅವರಿಗೆ ಏನೂ ಗೊತ್ತಿಲ್ಲ, ವಿದ್ಯಾಭ್ಯಾಸನೇ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಹೇಳ್ಕೊಡ್ತಾನೆ, ರಾಮ ಅನ್ನಕ್ಕೂ ಸಹ ಬರ್ತಾ ಇರೋಲ್ಲ, ಆ ಮರ ಈ ಮರ ಕೂತ್ಕೊಂಡು ಇಲ್ಲಿ ಹೇಳ್ತಾ ಇದೆ ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಅದು ಆ ಮರ ಈ ಮರ, ಆ ಮರ ಈ ಮರ ಅಂತ ಹೇಳ್ತಾ ಕೊನೆಯವರಿಗೆ ರಾಮ ಅನ್ನೋ ಸ್ವರ ಬರುತ್ತೆ. ಸರಿ ಹೇಳ್ದಂಗೆ ಹುತ್ತ ಬೆಳೆಯುತ್ತೆ, ವಾಲ್ಮೀಕ ಆಗುತ್ತೆ. ಆಮೇಲೆ ಅದನ್ನು ಹೊಡೆದು ಅವ್ರ ಜ್ಞಾನೋದಯ ಆಯಿತು. ಆಮೇಲೆ ದೊಡ್ಡ ಈಗೇನು ನಾವು ಭಾರತದ ಮಹಾಕಾವ್ಯಗಳಲ್ಲಿ ಒಂದಾದಂಥ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣ, ಅದು ಸಂಸ್ಕೃತದಲ್ಲಿ ಬರೆಯೋದು. ಸಂಸ್ಕೃತ ಮೊದಲು ನಮ್ಮ ಎಲ್ಲರ ಭಾಷೆ ಆಗಿತ್ತು. ಈಗ ಅದು ಮೃತ ಭಾಷೆ ಆಗ್ಬಿಟ್ಟಿದೆ, ಯಾಕಂದರೆ ಜನ ಬಳಸ್ತಾ ಇಲ್ಲ. ಹಿಂದೆ ಭಾರತೀಯರು ತುಂಬ ಉತ್ತರ ಭಾರತಕ್ಕೆ ಪೂರ್ತಿ ಸಂಸ್ಕೃತ ಮಾತಾಡ್ತಿದ್ರು. ಈಗ ಸಂಸ್ಕೃತ ಬಳಸ್ತಾ ಇಲ್ಲ, ಹಾಗಾಗಿ ಕಡಿಮೆ ಆಗಿದೆ. ಆ ಸಂಸ್ಕೃತ ಭಾಷೆಯಲ್ಲಿ 24,000 ಶ್ಲೋಕಗಳನ್ನು ಬರೀತಾರೆ. ಅಂಥ ಒಂದು ದಿವ್ಯ ಜ್ಞಾನವನ್ನು ಪಡ್ಕೊಳ್ತಾರೆ. ಅರಣ್ಯದಲ್ಲಿ ವಾಸ ಮಾಡ್ತಾರೆ. ಸೀತಾಮಾತೆಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದು ಗರ್ಭಿಣಿ ಹೆಂಗಸನ್ನು ರಕ್ಷಣೆ ಮಾಡಿ ಲವಕುಶರಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇಡೀ ರಾಮಾಯಣದಿಂದ ನಾವೇನು ಕಲಿಬೇಕಂದ್ರೆ ರಾಮನಂಥ ಶ್ರೇಷ್ಠತೆಯನ್ನು, ಅವನಲ್ಲಿದ್ದಂಥ ತಂದೆ ತಾಯಿಗಳನ್ನು ನೋಡುವಂಥ ತಂದೆಯ ಮಾತನ್ನು ಪಾಲಿಸೋಕ್ಕೋಸ್ಕರ ಅರಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ವಾಸ ಮಾಡೋದು ತುಂಬ ಕಷ್ಟದ ಕೆಲಸ. ಅಂಥ ತ್ಯಾಗಕ್ಕೆ ಏಕಪತ್ನಿ ವ್ರತಸ್ಥನಾದ ಹೆಂಡತಿ ಕಾಡಿನಲ್ಲಿದ್ದಾಗ ಒಂದು ವ್ರತವನ್ನು ಮಾಡಬೇಕಾದ್ರೆ ರಾಜ ಎಷ್ಟು ಬೇಕಾದ್ರೂ ಮದುವೆ ಆಗ್ಬೋದಾಯಿತು, ಮದುವೆ ಆಗ್ಬೋದಾಯಿತು.
ಹೋಯ್ತು. ಆದರೂ ಕೂಡ ಶ್ರೀರಾಮ ಮಾಡಲಿಲ್ಲ. ಒಂದು ಗೊಂಬೆಯನ್ನು ಮಾಡಿ, ಅವರ ಪ್ರತಿರೂಪದ ಸೀತಾಮಾತೆಯ ಗೊಂಬೆಯನ್ನು ಮಾಡಿ ಪಕ್ಕಕ್ಕೆ ಕೂರಿಸ್ಕೊಂಡು ಯಜ್ಞವನ್ನು ಮಾಡ್ತಾನೆ. ಆ ಥರದ ಶ್ರೇಷ್ಠತೆಗಳನ್ನು ಯಾರೋ ಗೊತ್ತಿಲ್ಲದವ್ರು ಏನೋ ಒಂದು ಹೇಳ್ತಾರೆ, ರಾಮ ಕಾಡಿ ಕಳಿಸ್ತಾ ಅದು ಹಾಗೆ, ಅದು ಬೇರೆ. ಅಧ್ಯಯನಗಳನ್ನು ನೋಡಿದಾಗ ಅವರ ಒಂದು ಶ್ರೇಷ್ಠತೆ, ಅವರ ಚಿಂತನೆ ಬಹಳ ದೊಡ್ಡದು. ಶ್ರೀರಾಮನಿಗೆ ತಂದೆ ತಾಯಿ ಪಿತೃವಾಕ್ಯ ಅಂದ್ಕೊಳ್ಳೆ ಶ್ರೀರಾಮನ ನೆನಪಾಗುತ್ತೆ. ಸಹೋದರ ವಾತ್ಸಲ್ಯ ಅಂದ್ರೆ ರಾಮ ಲಕ್ಷ್ಮಣ ನೆನಪಾಗುತ್ತೆ. ಅಣ್ಣನಿಗೆ ಗೌರವ ಕೊಡಬೇಕು ಅನ್ನೋದನ್ನ ಕಲ್ಕೋಬೇಕಂದ್ರೆ ಭರತನ ನೆನಪಾಗುತ್ತೆ. ಯಾಕಂದ್ರೆ ಭರತ ತನ್ನ ಅಣ್ಣ ಇದ್ದಿದ್ರು ಕೂಡ ಅವನು ಸಿಂಹಾಸನ ಕೂರ್ಬೋದಾಯ್ತು, ಅವಕಾಶ ಇತ್ತು. ಆದರೆ ನನ್ನ ಅಣ್ಣನೇ ದೇವರು ಅಂತ ಅವನ ಪಾದಕೆಗಳನ್ನು ಇಟ್ಟು ಸಿಂಹಾಸನದ ಮೇಲೆ ಅವನು ಕೂರ್ದಾಗ ಆಡಳಿತ ಮಾಡ್ತಾನೆ. ಲಕ್ಷ್ಮಣ ತನ್ನ ಹೆಂಡತಿಯನ್ನು, ಸೀತೆ ಆದರೆ ಇವನು ರಾಮ ಕರ್ಕೊಂಡು ಹೋಗ್ತಾನೆ. ಆದರೆ 14 ವರ್ಷ ತನ್ನ ಹೆಂಡತಿಯಾದ ಊರ್ಮಿಳೆಯನ್ನು ಬಿಟ್ಟು ತನ್ನ ಅಣ್ಣನಿಗೋಸ್ಕರ ಆಡಳಿತ. ಹೀಗೆ ಇದೆಲ್ಲ ಏನು ಕಲಿಬೇಕು? ನಾವು ಒಂದು ಕ್ಷಣ ಇವತ್ತು ಯಾವುದನ್ನು ಸಹಿಸ್ಕೊಳ್ತಾ ಇಲ್ಲ. ಇವತ್ತಿನ ಮಕ್ಕಳಂತೂ ಏನೋ ಒಂದು ಥರ ಅಣ್ಣ ತಮ್ಮದಿರು ಜಗಳ ಆಡ್ತಾರೆ, ಅಕ್ಕ ತಂಗಿರು ಹೊಡೆದಾಡ್ತಾರೆ. ಇದೆಲ್ಲ ಇತಿಹಾಸ ರಾಮಾಯಣ ಯಾಕೆ ತಿಳ್ಕೋಬೇಕು ಅಂದರೆ, ಹೊಂದಾಣಿಕೆಯಿಂದ ಒಬ್ಬರು ಮತ್ತೊಬ್ಬರನ್ನ ಪ್ರೀತಿಸುವಂಥ, ಗೌರವಿಸುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು ಅಂತ. ಅಣ್ಣ ಅಂದರೆ ಏನು ಗೌರವ ಕೊಡಬೇಕು, ತಂದೆ ಅಂದರೆ ಏನು, ತಾಯಿ ಅಂದರೆ ಏನು, ನಮ್ಮ ಜನಗಳು ಅಂದರೆ ಏನು, ಹೆಂಡತಿಗೆ ಯಾವ ಸ್ಥಾನ, ಅವರು ಇಲ್ದಿದ್ರೂ ಹೇಗೆ ಬದುಕಬೇಕು ಅನ್ನೋ ಎಲ್ಲ ಆದರ್ಶವನ್ನು ಅವರು ರಾಮಾಯಣದಲ್ಲಿ ತಿಳಿಸ್ಕೊಡ್ತಾರೆ. ನಾವು ಏನು ಕಲಿಬೇಕಂದ್ರೆ, ಏನಾದರೂ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯ ಕಷ್ಟಪಟ್ಟರೆ ಅನ್ನೋದಕ್ಕೆ ವಾಲ್ಮೀಕಿ ಉದಾಹರಣೆ. ತಪಸ್ ಮಾಡಿ, ಅದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬೇಕು ಅಂತ ಏಕಾಗ್ರತೆಯನ್ನು ಪಡ್ಕೊಂಡು ಏನೂ ಗೊತ್ತಿಲ್ಲದವ್ರು ರಾಮಾಯಣ ಬರೆದ್ರು ಅಂದರೆ, ನಾವೆಲ್ಲ ಪಾಠ ಕೇಳ್ಕೊಂಡು ಒಂದು ಪರೀಕ್ಷೆ ಬಂದು ಒಳ್ಳೆ ರಿಸಲ್ಟ್ ತಂದು ನಮ್ಮ ಜೀವನ ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಕೇಳ್ಕೊತ, ವಾಲ್ಮೀಕಿ ಅವರ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಈ ಅವಕಾಶ ಮಾಡಿಕೊಟ್ಟೆ ನಿಮಗೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೇನೆ. ಜೈ